ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. 2 ಆಡಿಯೋಗಳ ವಿಚಾರ ಜಮೀರ್ ಅಹಮದ್ ಖಾನ್ ಅವರಿಗೆ ಸದ್ಯ ಢವ ಉಂಟು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ಫೋಟದಿಂದಾಗಿ ಆಡಿಯೋ ಸ್ಫೋಟದಿಂದಾಗಿ ಸಚಿವ ಸ್ಥಾನ ಕೈತಪ್ಪುವಂತಹ ಆತಂಕದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಆಡಿಯೋ ಆರೋಪ ದೂರಿನಿಂದಾಗಿ ಜಮೀರ್ ಮೇಲೆ ಸದ್ಯ ತೂಗುಗತ್ತಿದೆ. ಮೊದಲ ಹಂತದಲ್ಲೇ ಪ್ರಮಾಣ ವಚನ ಸ್ವೀಕರಿಸ್ತಾರೋ ಇಲ್ವೋ, ಅವಕಾಶ ಸಿಗುತ್ತೋ ಇಲ್ವೋ, ಎಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆ. ಈ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ 2 ಆಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಅದು ಯಾವ ಸಂದರ್ಭದಲ್ಲಿ ವೈರಲ್ ಆಯ್ತು? ಸಚಿವ ಸಂಪುಟ ರಚನೆಗೆ ಕಸರತ್ತು ಮಾಡ್ತಾ ಇದ್ದಂತಹ ಟೈಮ್ನಲ್ಲೇ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ. ಆ ಪೇಜ್ ನಲ್ಲಿ ಈ ಆಡಿಯೋನ ಅಪ್ಲೋಡ್ ಮಾಡುವಂತಹ ಕೆಲಸ ಆಗುತ್ತೆ. ಅಂದ್ರೆ ಆಡಿಯೋನ ಅಪ್ಲೋಡ್ ಮಾಡಿದವರ ಉದ್ದೇಶ ಸ್ಪಷ್ಟ. ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ ಸಿಗುತ್ತೆ, ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ಏನಿತ್ತು ಅದಕ್ಕೆ ಕೊಕ್ಕೆ ಹಾಕಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇದನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಅದೇನೇ ಇದ್ರೂ ಕೂಡ ಆ ಆಡಿಯೋ ನಿಜವೇ ಆಗಿದ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆಡಿಯೋಗೆ ಸಂಬಂಧಪಟ್ಟ ಹಾಗೆ. ಆ ಬಗ್ಗೆ ತನಿಖೆ ಆಗಬೇಕು. ಒಂದು ವೇಳೆ ಅದು ನಿಜ ಆಗಿದ್ರೆ ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನಕ್ಕೆ ಕೊಕ್ಕೆ ಬೀಳುವಂತಹ ಸಾಧ್ಯತೆ ಇದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ಲಸ್ ಆಗುವಂತಹ ವಿಚಾರಗಳೇನು, ಮೈನಸ್ ಆಗುವಂತಹ ವಿಚಾರಗಳೇನು? ಎಸ್ ಮಲ್ಲಿಕಾರ್ಜುನ್ ಅವರೇ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೇ ಈ ಆಡಿಯೋ ವಿಚಾರ ಹೈಕಮಾಂಡ್ ಮಟ್ಟದವರೆಗೂ ಕೂಡ ಹೋಗಿತ್ತು. ಆದ್ರೆ ಅಲ್ಲಿಂದಲ್ಲಿಗೆ ಅದು ತಣ್ಣಗಾಗಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಆಡಿಯೋಗೆ ಸಂಬಂಧಪಟ್ಟ ಹಾಗೆ, ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರ ವಿರುದ್ಧ ಕ್ರಮ ಆಗಿದ್ದನ್ನ ಗಮನಿಸಿದ್ರೆ, ಆಡಿಯೋ ಮತ್ತೆ ವೈರಲ್ ಆಗ್ತಾ ಇದ್ದ ಹಾಗೆ, ಪಬ್ಲಿಕ್ ಡೊಮೈನ್ಗೆ ಬರ್ತಾ ಇದ್ದ ಹಾಗೆ ಎಸ್ ಮಲ್ಲಿಕಾರ್ಜುನ್ ದೂರನ್ನ ಕೊಟ್ಟಿದ್ದಾರಂತೆ. ಪ್ಲಸ್ ಏನು? ಆಪ್ತರಾಗಿರುವಂತಹ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಜಮೀರ್ ಅಹಮದ್ ಖಾನ್ ಅವರು. ಸಿದ್ದರಾಮಯ್ಯ ಅವರು ಜಮೀರ್ ಪರವಾಗಿ ಲಾಬಿ ಮಾಡ್ತಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಖುದ್ದು ಜಮೀರ್ ಅಹಮದ್ ಖಾನ್ ಅವರು ಓಡೋಡ್ ಹೋಗಿದ್ದು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ. ಮೈನಸ್ ಏನು? ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪವನ್ನ ಎದುರಿಸುತ್ತಿದ್ದಾರೆ. ಸಮರ್ಥ ಶಾಮನೂರು ಅವರ ಬದಲಾಗಿ ಎಸ್ಡಿಪಿಐ ಹಾಗೆ ಪಕ್ಷೇತರ ಅಭ್ಯರ್ಥಿಗೆ ಫಂಡಿಂಗ್ ಮಾಡುವುದಕ್ಕೆ ಸೂಚಿಸಿದ್ರು ಅನ್ನುವಂಥ ಆರೋಪ ಜಮೀರ್ ಅಹಮದ್ ಖಾನ್ ಅವರ ಮೇಲಿದೆ. ಆಡಿಯೋದಲ್ಲಿ ಇನ್ನೂ ಹಲವು ಸ್ಫೋಟಕ ವಿಚಾರಗಳಿದ್ದಾವೆ. ಪ್ಲಸ್ ಏನು? ಕೇರಳದಲ್ಲಿ ಪಕ್ಷದ ಪರವಾಗಿ ಜಮೀರ್ ಅಹಮದ್ ಖಾನ್ ಅವರು ಕೆಲಸ ಮಾಡಿದ್ದು. ತನು ಮನ ಧನವನ್ನ ಸುರಿದ್ರು ಕೇರಳದಲ್ಲಿ. ಅತಿ ಹೆಚ್ಚು ಸಮಯ ಅವರು ಕಳೆದಿದ್ದೇ ಕೇರಳ ಚುನಾವಣಾ ಪ್ರಚಾರದಲ್ಲಿ. ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವರ ಪಾಪ್ಯುಲಾರಿಟಿ, ಅವರ ಚರಿಷ್ಮಾ ಕಾಂಗ್ರೆಸ್ಗೆ ಯುಡಿಎಫ್ಗೆ ವರ್ಕ್ ಆಗಿದೆ ಅನ್ನುವಂಥ ಮಾತುಗಳಿದ್ದಾವೆ. ಹಾಗಾಗಿ ಕೇರಳದಲ್ಲಿ ಅವರು ಕೆಲಸ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ, ಕೇರಳದಲ್ಲಿ ಪಕ್ಷಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನ ಕೊಟ್ಟರು ಅನ್ನುವಂಥ ಕಾರಣಕ್ಕಾಗಿ ಈ ಹಿಂದೆಯೇ ಆಡಿಯೋದ ವಿಚಾರ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಕ್ಷಮಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು ಅನ್ನುವಂಥ ಮಾತಿದೆ. ಆದ್ರೆ ಈಗ ಆಡಿಯೋ ಪಬ್ಲಿಕ್ ಡೊಮೈನ್ ನಲ್ಲಿ ಇದೆಯಲ್ಲ, ಹಾಗಾಗಿ ಒತ್ತಡವನ್ನ, ಆ ಕ್ರಮವನ್ನ ತೆಗೆದುಕೊಳ್ಳುವಂತಹ ಒತ್ತಡ ಹೈಕಮಾಂಡ್ ಮೇಲೆ ಕ್ರಿಯೇಟ್ ಆಗಬಹುದು. ಹಾಗಾಗಿ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಕುತೂಹಲ. ಮತ್ತೊಂದ್ ಕಡೆ ಮೈನಸ್ ಏನು? ಜಮೀರ್ ಅಹಮದ್ ಖಾನ್ ಅವರಿಗೆ ಮುಸ್ಲಿಂ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು 7 ಜನರನ್ನ ಲಿಸ್ಟ್ ಮಾಡಬಹುದು. ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಲೀಂ ಅಹಮದ್ ಅವರಿದ್ದಾರೆ, ಯುಟಿ ಖಾದರ್ ಅವರಿದ್ದಾರೆ, ಯಾಸಿರ್ ಖಾನ್ ಪಠಾಣ ಅವರಿದ್ದಾರೆ, ಎನ್ಎ ಹ್ಯಾರಿಸ್ ಅವರಿದ್ದಾರೆ, ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ದೊಡ್ಡ ಲಿಸ್ಟೇ ಇದೆ ಅಲ್ಪಸಂಖ್ಯಾತ ನಾಯಕರದ್ದು. ನಾವು ಸಚಿವರಾಗಬೇಕು ಅಂತ ಹೇಳಿ ಬಯಸ್ತಿದ್ದಾರೆ. ಅದು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಂತಹ ಟೈಮ್ನಲ್ಲಿ ಅವರಿಗೆ ಮೈನಸ್ ಆಗುವಂತಹ ಸಾಧ್ಯತೆ ಇದೆ. ಪ್ಲಸ್ ಏನು? ರಾಜ್ಯದ ಪ್ರಬಲ ಮುಸ್ಲಿಂ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಅಲ್ಪಸಂಖ್ಯಾತ ಸಮುದಾಯದ ಚಾಂಪಿಯನ್ ಅಂತ ಹೇಳಿ ಕರೆಸಿಕೊಂಡವರು ಜಮೀರ್ ಅಹಮದ್ ಖಾನ್. ಈ ಎಲ್ಲ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂಥ ಕುತೂಹಲ ಸದ್ಯ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.